ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಗಣ್ಯರು ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ನಾಳೆಯ ಬೆಳಗಾವಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ರದ್ದಾಗಿದ್ದಾವೆ. ಬೆಳಗಾವಿಯಿಂದ ದೆಹಲಿಗೆ ಹೊರಟಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ಕಾಂಗ್ರೆಸ್ ನಾಯಕರು ಸದ್ಯ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತೊಂದು ಕಡೆ ಏಮ್ಸ್ ಆಸ್ಪತ್ರೆಗೆ ಈಗಾಗಲೇ ಸಂಸದೆ ಪ್ರಿಯಾಂಕಾ ಗಾಂಧಿ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬೆಳಗಾವಿಯಿಂದ ಕಾಂಗ್ರೆಸ್ನ ನಾಯಕರು ಹೊರಟಂತಹ ಸಂದರ್ಭದ ದೃಶ್ಯಗಳು. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಕಾಂಗ್ರೆಸ್ನ ನಾಯಕರು. 2 ದಿನಗಳ ಕಾಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕ್ರಮ ಇತ್ತು. ಆದರೆ ನಾಳೆಯ ಕಾರ್ಯಕ್ರಮಗಳನ್ನ ರದ್ದು ಮಾಡಲಾಗಿದೆ. ನಾಳೆ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಆಗಬೇಕಾಗಿತ್ತು. ಆ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಕಾಂಗ್ರೆಸ್ನ ನಾಯಕರು ದೆಹಲಿಯತ್ತ ದೌಡಾಯಿಸಿದ್ದಾರೆ. ಆ ದೃಶ್ಯಗಳನ್ನ ಸದ್ಯ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದತ್ತ ಕಾಂಗ್ರೆಸ್ನ ನಾಯಕರು ತೆರಳುತ್ತಾ ಇರುವಂತಹ ದೃಶ್ಯವನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮನಮೋಹನ್ ಸಿಂಗ್ ಅಂತಂದ್ರೆ ಯಾವುದೇ ಪಕ್ಷದವರು ಇಷ್ಟಪಡ್ತಾ ಇದ್ದಂತಹ ಓರ್ವ ನಾಯಕ, ಬಹಳ ಮುತ್ಸದ್ದಿ ನಾಯಕ ಅಂತ ಕರೆಸಿಕೊಂಡು ಇವತ್ತು ಇಲ್ಲ ಅನ್ನುವಂತಹ ಸುದ್ದಿ. ಯಾವ ರೀತಿ ಅವರನ್ನ ಸ್ಮರಿಸ್ತಾರೆ? ಬಹುಶಃ ಅವರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ದೇಶನ ಮುನ್ನಡೆಸಿದಂತ ಒಂದು ಕೀರ್ತಿ ಅವರ ಹತ್ರ ಇದೆ. ಈ ದೇಶದ ಪ್ರಗತಿಗೆ, ಈ ದೇಶದ ಆರ್ಥಿಕ ವ್ಯವಸ್ಥೆಗೆ, ರಾಜಕಾರಣವನ್ನ ಹೊರತುಪಡಿಸಿ ಈ ದೇಶವನ್ನ ಮುನ್ನಡೆಸಿ ಇವತ್ತು ನಾವೆಲ್ಲರೂ ಕೂಡ ಏನಾದ್ರೂ ಒಂದು ಆರ್ಥಿಕ ಬದಲಾವಣೆಯನ್ನ, ನಮ್ಮ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಹಲೋ ಹೇಳಿ ಸರ್ ಕೇಳಿಸ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಯಾರು ಕೂಡ ಪುನರ್ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇಡೀ ದೇಶ ಇವತ್ತು ಪಕ್ಷಾತೀತವಾಗಿ ಇವತ್ತು ಅವರನ್ನ ಸ್ಮರಣೆ ಮಾಡ್ಬೇಕಾಗ್ತದೆ. ಅವರ ದಾರಿಯನ್ನ ಹಾಕಿಕೊಟ್ಟಿರ್ತಕ್ಕಂತ ದಾರಿನಲ್ಲಿ ಇವತ್ತು ಸರ್ಕಾರ ಮುನ್ನಡೀತಾ ಇದೆ. ಆ ಮುನ್ನಡಿಲಿಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಬಹುಶಃ ಇವತ್ತು ಯುವಜನಕರಿರ್ಬೋದು, ಇವತ್ತು ಇಡೀ ಆರ್ಥಿಕ ವ್ಯವಸ್ಥೆನಲ್ಲಿ ಇಡೀ ದೇಶದಲ್ಲಿ ಸುಮಾರು 75 ವರ್ಷಗಳನ್ನು ಆದ್ರೂ ಕೂಡ ಯಾರು ಕೂಡ ಸಾಲ ಮನ್ನಾ ಮಾಡಿರ್ಲಿಲ್ಲ. ಇಡೀ ದೇಶದಲ್ಲಿ ರೈತರ ಸಾಲವನ್ನ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಸಿಗ್ತದೆ. ಅಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈ ದೇಶದ ಜನರಿಗೆ, ಯುವಕರಿಗೆ ಆರ್ಥಿಕ ಬದಲಾವಣೆಯನ್ನ ಕಾಣ್ಲಿಕ್ಕೆ, ಗ್ರಾಮೀಣ ಜನರ ಬದುಕನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು. ವಿಶ್ವ ಮಟ್ಟದಲ್ಲಿ ಅವರದೇ ಆದಂತ ಆರ್ಥಿಕ ನೀತಿಯಿಂದ ಇಡೀ ದೇಶವನ್ನ ಮುನ್ನಾಲಿಗೆಗೆ ಪ್ರಪಂಚದಲ್ಲಿ ಭಾರತೀಯರು ಅಂತ ಅಂದ್ರೆ ಒಂದು ಗೌರವ ಸಿಗೋ ರೀತಿ ಮಾಡಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಅವರಿಗೆ ಸಿಗ್ತದೆ. ಸೊ ನಾನು ಕೂಡ 6 ತಿಂಗಳ ಕಾಲ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಲೋಕಸಭಾ ಸದಸ್ಯನಾಗಿ ಅವ್ರ ಜೊತೆ ನಾವು ಲೋಕಸಭೆನಲ್ಲಿ ಕೆಲಸ ಮಾಡಿದ್ದೇವೆ. ಬಹುಶಃ ಅವರಷ್ಟು ಪ್ರೀತಿ ವಿಶ್ವಾಸದಿಂದ, ಗೌರವದಿಂದ ಯಾರೇ ಸಂಸತ್ ಸದಸ್ಯರು ಕೂಡ ಬಹಳ ತಾಳ್ಮೆಯಿಂದ ಕುಳಿಸಿ ಮಾತಾಡಿ ನಮ್ಮ ಕಷ್ಟಗಳನ್ನ ಏನು ಅಂತಕ್ಕಂತ ಒಂದು ಕೇಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಂಡಿದ್ರು. ನಾನು ಅವ್ರನ್ನ ಕೇಳಿದ್ ಒಂದೇ ದಿನಕ್ಕೆ ನನಗೆ ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟು ನನ್ನ ಜೊತೆ ಅವರು ಸುದೀರ್ಘವಾಗಿ ಕ್ಷೇತ್ರದ, ರಾಜ್ಯದ ಹಲವಾರು ವಿಚಾರಗಳನ್ನ ನಾನು ಮೊದಲನೇ ಬಾರಿ ಗೆದ್ದಿದ್ರು ಕೂಡ, ಅಲ್ಪಾವಧಿನಲ್ಲಿದ್ರು ಕೂಡ ನನಗೆ ಸಮಯಾವಕಾಶವನ್ನ ಕೊಟ್ಟಿದ್ರು. ಬಹುಶಃ ಅವರ ದೂರದೃಷ್ಟಿ, ಅವರ ಚಿಂತನೆಗಳು ಮತ್ತೊಬ್ಬ ನಾಯಕನಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಹುಟ್ಟು ಬರಲಿ ಅಂತಕ್ಕಂಥದ್ದು ನನ್ನ ಆಶಯ. ಬಹುಶಃ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಇವತ್ತು ಭಗವಂತ ಏನು ಇವತ್ತು ಒಂದು ನಾವು ದುಃಖವನ್ನ ನಾವು ಭರಿಸುವಂತ ಶಕ್ತಿಯನ್ನ ಕೊಡ್ಲಿ. ಇಡೀ ದೇಶ ಅವ್ರ ಜೊತೆಲಿದೆ. ಅವರನ್ನ ಮತ್ತೆ ನಾವು ಅವರ ವ್ಯವಸ್ಥೆಗಳನ್ನ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ಮುನ್ನಡೆಯೋಣ ಅಂತಕ್ಕಂಥದ್ದು ನನ್ನ ಅಭಿಲಾಷೆ.
ರೈಟ್ ಸರ್. ಸರ್, ಈಗ ಬೆಳಗಾವಿ ಕಾರ್ಯಕ್ರಮ ನಾಳೆನೂ ಕೂಡ ಇತ್ತು, ಅದೇನು ರದ್ದಾಗಿದೆಯಾ ಸರ್? ಏನ್ ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ? ಈಗ ಸಂಪೂರ್ಣವಾಗಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಕ್ಷದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ನಾವು ಆ ವಿಚಾರದಲ್ಲೇನೆ ಕೂಡ ಚರ್ಚೆಯನ್ನ ನಡೀತಾ ಇದೆ. ಏನ್ ಮಾಡ್ಬೇಕು ಏನು ಎತ್ತ ಅಂತ ಹೇಳಿ ಎಲ್ಲ ಸಿದ್ಧತೆಗಳು ಆಗಿತ್ತು. ಆದ್ರೆ ನಾವು ನಮ್ಮ ನಾಯಕರಿಗೆ ಗೌರವವನ್ನು ಸಲ್ಲಿಸಬೇಕಾದಂಥದ್ದು ನಮ್ಮ ಕರ್ತವ್ಯ. ಇಡೀ ದೇಶ ಅವರಿಗೆ ಗೌರವವನ್ನ ಸಲ್ಲಿಸಬೇಕಾಗ್ತದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ, ಒಬ್ಬ ಕಾರ್ಯಕರ್ತನಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಗೌರವವನ್ನ ಹೆಚ್ಚಿನ ರೀತಿಯಲ್ಲಿ ಸಲ್ಲಿಸಬೇಕು. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಪಕ್ಷದ ವರಿಷ್ಠರು ಈಗ ತೀರ್ಮಾನ ಮಾಡ್ತಾ ಇದ್ದಾರೆ. ರೈಟ್ ಸರ್. ಸಿಎಂ ಡಿಸಿಎಂ ಏನಾದ್ರೂ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾರಾ ಸರ್? ಅದ್ರ ಬಗ್ಗೆ ಇನ್ನ ಮಾಹಿತಿ ಅಲ್ಲ. ಈಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಇಲ್ಲಿ ಕಾರ್ಯಕ್ರಮದ ರೂಪುರೇಷೆ, ಮುಂದಿನ ರೂಪುರೇಷೆಗಳು ಯಾವ ರೀತಿ ಸಭೆ, ಶ್ರದ್ಧಾಂಜಲಿ ಸಭೆ ಆಗ್ಬೇಕು ಅನ್ನೋದ್ರ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.